ಇವತ್ತು ನೀವು ಸೆಲೆಬ್ರಿಟಿ ಅಂದ ತಕ್ಷಣ ಜನ ಹೇಳ್ತಾರೆ ಪ್ರತಿಯೊಂದು ವಿಷಯಕ್ಕೂ ನೀವು ರಿಯಾಕ್ಟ್ ಮಾಡಬೇಕು, ಏನು ನಿಮ್ಮ ಪ್ರತಿಕ್ರಿಯೆ ಅಂತ ಕೇಳ್ತಾರೆ. ಸೆಲೆಬ್ರಿಟಿಯಾಗಿ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಸವಾಲಿನ ಕೆಲಸ? ಆಬ್ವಿಯಸ್ಲಿ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಅನ್ನೋದು ಬೇಕು, ಬಟ್ ಅಭಿಪ್ರಾಯ ಅನ್ನೋದು ಎಲ್ಲಿ ಫ್ಯಾಕ್ಚುಯಲ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂದು ಒಂದು ಇರಲಿ ಅಂತ ಇರಬಾರ್ದಲ್ಲಿ, ಅದ್ರ ಬಗ್ಗೆ ಎಷ್ಟು ಕನೆಕ್ಟೆಡ್ ಆಗಿದ್ದೀವಿ. ಈಗ ನೀವು ಥರ್ಡ್ ಪರ್ಸನ್ ಯಾರೋ ಬಗ್ಗೆ ನನ್ನ ಹತ್ರ ಕೇಳ್ತೀರಾ, ಹೌ ಕನೆಕ್ಟೆಡ್ ಪರ್ಸ್ನಲಿ ಐ ಆಮ್ ಟು ದ್ಯಾಟ್ ಪರ್ಸನ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅವರು ಪರಿಚಯ ಇಲ್ಲ, ಗೊತ್ತಿಲ್ಲ ಅಂದಾಗ ಸುಮ್ಮನೆ ನನ್ನ ಅಭಿಪ್ರಾಯನೂ ಇರಲಿ ಅಂತ ನಾನು ಯಾಕೆ ಅಭಿಪ್ರಾಯ ಕೊಡಲಿ ಅಲ್ಲ. ಆ್ಯಂಡ್ ಎವ್ರಿ ಒನ್ ಇಸ್ ಸ್ಟ್ರಗ್ಲಿಂಗ್ ಇನ್ ದೇರ್ ಓನ್ ಲೈಫ್. ಏನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಬಂದು ಒಂದು ಫೇಕ್ ಪ್ರೊಜೆಕ್ಷನ್ ಕೊಟ್ಬಿಟ್ಟಿದೆ ಎಲ್ಲರಿಗೂ. ಎವ್ರಿ ಒನ್ ಇಸ್ ಸೋ ಪರ್ಫೆಕ್ಟ್ ಆ್ಯಂಡ್ ಲಿವಿಂಗ್ ಸೋ ಹ್ಯಾಪಿ ಲೈಫ್ ಅಂತ. ಬಟ್ 45 ಫೋಟೋ ಹೊಡೆದಾದ್ಮೇಲೆ ಯಾವುದೋ ಒಂದೇ ಫೋಟೋ ಅಪ್ಲೋಡ್ ಮಾಡೋದು ಚೆನ್ನಾಗಿ ಬಂದಿರೋದು ಅಲ್ವಾ. ಸೊ ಮಿಕ್ಕಿದೆಲ್ಲನೂ ಹೈಡ್ ಮಾಡಿರ್ತಾರೆ. ಬಹುತೇಕ ಈಗ ನೀವು ಅಂದ್ಕೊಂಡಿರೋಂತಹ ಕನಸು ಆಲ್ರೆಡಿ ನನಸಾಗಿರಬಹುದು. ನಿಮ್ಮ ಸುತ್ತಮುತ್ತ ಸೆಲೆಬ್ರಿಟಿಗಳು ಇರ್ಬೋದು, ಅಥವಾ ನೀವು ಹೊರಗಡೆ ಹೋದ್ಕೂಡ ನಿಮ್ಮ ಜೊತೆ ಫೋಟೋ ತಗೊಳ್ಳೋಣ ಅಂತ 1000 ಜನ ಓಡ್ಕೊಂಡು ಬರಬಹುದು. ಆದರೂ ಕೂಡ ನಿಮ್ಮೊಳಗೆ ನೀವು ಒಂಟಿತನವನ್ನು ಅನುಭವಿಸಿದ್ದೀರಾ? ಶೂನ್ಯತೆ ಅಥವಾ ನಾನು ಝೀರೋ ಅಂತ ಅನ್ಸಿದ್ದಿದೆಯಾ? ಇಲ್ಲ, ಝೀರೋ ಅಂತ ಅನಿಸಿಲ್ಲ. ಬಟ್ ದೇರ್ ಇಸ್ ಸ್ಪೇಸ್ ಅಂತ ಯಾವಾಗಲೂ ಅನ್ನಿಸ್ತಿರುತ್ತೆ. ಅಂದರೆ ಈಗ ನಿಮಗೆ ಫೋನಲ್ಲಿ ಮೆಮೊರಿ ಫುಲ್ ಅಂತ ಬರುತ್ತಲ್ಲ, ಆ ಥರ ಐ ಆಮ್ ಡನ್ ಅಂತ ಆ ಫೀಲಿಂಗ್ ಇಲ್ಲ. ಇನ್ನೂ ತುಂಬ ಇದೆ ಕಲಿಯೋದು. ಆ್ಯಂಡ್ ಪ್ರತಿಯೊಂದು ನಾನು ಮಾಡಬೇಕು. ನನಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ನನಗೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಗೊತ್ತಿರಬೇಕು, ಹೌ ಇಟ್ ಫೀಲ್ಸ್ ಅನ್ನೋದು. ಸೊ ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಆಗಲೇ ನಾವು ಮನಿ ಬಗ್ಗೆ ಕೇಳೋದಲ್ಲ, ಐ ನೀಡ್ ಮನಿ ಟು ಲಿವ್ ಮೈ ಲೈಫ್, ನಾಟ್ ಟು ಕಾಂಪೀಟ್ ಆರ್ ನಾಟ್ ಟು ಕಂಪೇರ್. ಈಗ ಮನಿ ಅನ್ನೋದನ್ನ ಯಾವತ್ತು ನೀವು ಕಾಂಪೀಟ್ ಅಥವಾ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ಅದು ಅಬಂಡೆನ್ಸ್ ಅಲ್ಲಿ ಇದೆ, ಅದು ಕಡಿಮೆ ಅನ್ನೋದು ಇಲ್ವೇ ಇಲ್ಲ, ಒಂದಕ್ಕಿಂತ ಒಂದು ಜಾಸ್ತಿ ಇರುತ್ತೆ. ಕಂಪೇರಿಟಿವ್ಲಿ ಅದನ್ನ ಮೆಜರ್ ಮಾಡಬಾರ್ದು, ಲೈಕ್ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅದನ್ನ ಮೆಜರ್ ಮಾಡಬೇಕು. ಸೊ ದ್ಯಾಟ್ಸ್ ವೈ ಐ ವಾಂಟ್ ಟು ಮೇಕ್ ಮನಿ ಟು ಲಿವ್ ಎವ್ರಿ ಎಕ್ಸ್ಪೀರಿಯನ್ಸ್ ಪಾಸಿಬಲ್. ಓಕೆ, ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರಿ, ಹಿಂದಿ ಧಾರಾವಾಹಿಗಳನ್ನ ಕೂಡ ಮಾಡಿದ್ರಿ, ಇವಾಗ ಕನ್ನಡದಲ್ಲೂ ಕೂಡ ಸಕ್ಸಸ್ಫುಲ್ ಆಕ್ಟರ್ ಆಗಿ ಹೊರಹೊಮ್ಮಿದ್ದೀರಾ. ಈ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ನಿಮ್ಮನ್ನ ಬದಲಾಯಿಸಿದಂತಹ ಪಾತ್ರ ಅಥವಾ ನಿಮ್ಮ ವಿಚಾರಧಾರೆಗಳನ್ನು ಚೇಂಜ್ ಮಾಡಿದಂತಹ ಪಾತ್ರ ಇದೆಯಾ? ಅಥವಾ ಪ್ರತಿಯೊಂದು ಪಾತ್ರದಿಂದನೂ ಒಂದಷ್ಟು ವಿಷಯಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬಂದಿದ್ದೀರಾ? ಹೌದು, ಪ್ರತಿಯೊಂದು ಪಾತ್ರದಲ್ಲಿ ಏನೋ ಒಂದು ಆ ಥರ ಸ್ಪೆಷಲ್ ಮೂಮೆಂಟ್ ಸಿಗುತ್ತೆ. ಆ ಒಂದು ಇಂಟ್ರಾಕ್ಷನ್, ಕಾನ್ವರ್ಸೇಷನ್. ಈಗ ಇದಕ್ಕಿಂತ ಮುಂಚೆ ನಾನು ಕನ್ನಡತಿ ಏನು ಮಾಡ್ತಿದ್ದೆ, ಸುಮಾರು ಕಡೆ ನನಗೆ ಅದು ರಿಲೇಟ್ ಆಗೋದು. ನನ್ನ ಸೀರಿಯಸ್ಲಿ ನನ್ನ ಲೈಫ್ಗೆ ಎಷ್ಟೋ ಸಲ ಆನ್ಸರ್ ನನಗೆ ಆ ಸೀರಿಯಲ್ ಸೀನ್ಸ್ ಸಿಕ್ಕಿದೆ. ಆ ಸೀನ್ ಮಾಡಬೇಕಾದ್ರೆ ಅಂದರೆ ಏನೋ ತಲೆಯಲ್ಲಿ ಹಿಂಗೆ ಓಡ್ತಾ ಇರುತ್ತೆ, ಏನೋ ಒಂದು ಹಿಂಗೆ ಡೈಲಾಗ್ ಹೇಳ್ತೀನಿ ಆ್ಯಂಡ್ ದೆನ್ ಐ ರಿಯಲೈಸ್ ಎಸ್. ಸೊ ಆ ಥರ ಸುಮಾರು ಸಲ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ನಾನು ಆ ಕ್ಯಾರೆಕ್ಟರ್ ಅಷ್ಟು ದಿನ ಪ್ಲೇ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅದು ಸೈಕಲಾಜಿಕಲಿ ನಿಮಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ಬಟ್ ಪ್ರತಿಯೊಂದು ಪಾತ್ರನೂ ನಾನು ತುಂಬ ಪಾಸಿಟಿವ್ ಆಗಿ ಒಂದು ಬದಲಾವಣೆ ಆಗಿದೆ ಇನ್ ಟರ್ಮ್ಸ್ ಆಫ್ ಮೈ ಕ್ಯಾರೆಕ್ಟರ್. ಈಗ ನಾನು ನನ್ನ ಕ್ಯಾರೆಕ್ಟರ್ನೇ ಒಂದು 10 years ಬ್ಯಾಕ್ ನೋಡೋದಾಗಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಆ ಕಾಮ್ನೆಸ್ ಏನಿದೆ, ಲೈಕ್ ಬೇರೆ ಯಾವ ರೀತಿಯಲ್ಲೂ ಸಾಧ್ಯ ಇರ್ತಿರಲಿಲ್ಲ, ಮೇ ಬಿ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ಐ ಪ್ಲೇ. ಈಗ ನೀವು ಕನ್ನಡ ಟಿವಿ ಇಂಡಸ್ಟ್ರಿಯಲ್ಲಿ ನಿಮ್ಮ ವೃತ್ತಿ ಜೀವನದ ಐ ಥಿಂಕ್ ಒಂದು ಪೀಕ್ ಲೆವೆಲಲ್ಲಿ ಇದ್ದೀರಾ. ಹೀಗಿದ್ರೂ ಕೂಡ ಇದ್ಯಾವುದು ಶಾಶ್ವತ ಅಲ್ಲ ಅನ್ನೋಂಥ ಸತ್ಯವನ್ನ ಒಪ್ಕೋತೀರಾ ಅಥವಾ ಇದನ್ನೇ ಸತ್ಯ ಅಂತ ನಂಬ್ತೀರಾ? ಏನ್ ಕತೆ ಅಂತ? ಹೌದು, ಅದನ್ನ ಅದು ಡಿನಯಬಲ್ ಅಲ್ಲ. ಅದು ಇಟ್ಸ್ ಲೈಕ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಅದನ್ನ ನೀವು ಒಪ್ಕೊಳ್ಳೇಬೇಕು. ದ್ಯಾಟ್ಸ್ ಹೌ ನೇಚರ್ ವರ್ಕ್ಸ್. ನಾನು ಎಷ್ಟೇ ಏನೋ ಮಾಡಿದ್ರು ದೇರ್ ಇಸ್ ಅ ಫುಲ್ ಸ್ಟಾಪ್, ದೇರ್ ಇಸ್ ಅ ಡೆಡ್ ಎಂಡ್ ಅಲ್ವಾ, ಏನೇ ಆದ್ರೂ. 1974 ಹೂ ವಾಸ್ ದ ರಿಚೆಸ್ಟ್ ಪರ್ಸನ್? ನಿಮ್ಗೆ ಆನ್ಸರ್ ಗೊತ್ತಿದೆಯಾ? ಗೊತ್ತಿದ್ರು ಹೂ ಕೇರ್ಸ್ ಅಲ್ವಾ. ಸೊ ಅಷ್ಟೇ ಅದ್ರದ್ದು ವ್ಯಾಲ್ಯೂ, ಏನೇ ಇದ್ರು. ಇಟ್ಸ್ ಆಲ್ ಅಬೌಟ್ ಎಂಜಾಯಿಂಗ್ ಇಟ್. ಈಗ ಓಕೆ, ಅದು ಆಯ್ತಾ, ದ್ಯಾಟ್ ವಾಸ್ ಅ ಮೈಲ್ ಸ್ಟೋನ್. ಆ ಒಂದು ಕೆಪಾಸಿಟಿನ ಜಡ್ಜ್ ಮಾಡೋಕ್ಕೆ ಅದೊಂದು ಮಾರ್ಕ್ಸ್ ಅಷ್ಟೇ. ಅದು ದಟ್ಸ್ ನಾಟ್ ದ ಎಂಡ್ ಆಫ್ ಯುವರ್ ಲೈಫ್. ಸೊ ಕೇಪಬಿಲಿಟಿ ಚೆಕ್ ಮಾಡೋಕ್ಕೆ ಅದೊಂದು ಮೆಜರ್ಮೆಂಟ್ ಅಂತ ಹೇಳ್ತೀನಿ. ದಟ್ಸ್ ನಥಿಂಗ್ ಮೋರ್ ದೆನ್ ದ್ಯಾಟ್. ನಟನಾಗಿ ನಿಮಗೆ ಯಶಸ್ಸು ಅಂತ ಅಂದರೆ ಏನು ಅಂತ? ಈಗ TRP ಅಂತ ಹೇಳ್ತಿರೋ ಅಥವಾ ಜನರ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂತಹ ಪಾತ್ರಗಳು ಅಂತ ಹೇಳ್ತಿರೋ ಅಥವಾ ನಿಮ್ಮ ಪಾತ್ರದ ಮೂಲಕ ಒಂದಷ್ಟು ಸಂದೇಶಗಳನ್ನ ಕೊಡ್ತೀರಲ್ವಾ, ಅದು ಅಂತ ಹೇಳ್ತಿರೋ ಏನು? ಸೊ ಎಲ್ಲೊಂದು ಕಡೆ ಎಲ್ಲ ಪಾಯಿಂಟ್ಸು ಮ್ಯಾಟರ್ ಆಗೇ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ನೋಡೋದಾದರೆ TRP ಮೆಜರ್ ಮಾಡಲೇಬೇಕು. ಇನ್ ಟರ್ಮ್ಸ್ ಆಫ್ ಪಾಪ್ಯುಲಾರಿಟಿ ನೋಡೋದಾದರೆ ನಿಮ್ಮ ಪಾತ್ರ ಜನಕ್ಕೆ ಎಷ್ಟಾಗುತ್ತೆ ಅಂತ ನೋಡಲೇಬೇಕು. ಆ್ಯಂಡ್ ಆಬ್ವಿಯಸ್ಲಿ ಇಫ್ ಯು ಆರ್ ಇನ್ಫ್ಲುಯೆನ್ಸಿಂಗ್ ಫ್ಯೂ ಪೀಪಲ್, ಸೊ ಆ ಕ್ಯಾರೆಕ್ಟರಿಂದ ಜನಗಳಿಗೆ ಏನು ರೀಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೌ ವಿ ಆರ್ ಮೆಜರಿಂಗ್ ಇಟ್ ಅನ್ನೋದು ಡಿಪೆಂಡ್ ಆಗುತ್ತೆ.
ಈಗ ಸಿನಿಮಾ ಅಂತ ಬಂದಾಗ ನಾವು ಅಲ್ಲಿ ಇಮೋಷನ್ಸ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ದೇರ್ ಶುಡ್ ಬಿ ಅ ಕಮರ್ಷಿಯಲ್ ಸಕ್ಸಸ್. ಸೊ ಕಮರ್ಷಿಯಲ್ ಸಕ್ಸಸ್ಗೆ ನಿಮ್ಗೆ ಏನು ಬೇಕು, ಯು ಹ್ಯಾವ್ ಟು ಯೂಸ್ ದ್ಯಾಟ್ ಫಾರ್ಮುಲಾ. ಟೆಲಿವಿಷನ್ ಅಂತ ಬಂದಾಗ ವೇರ್ ಯು ಹ್ಯಾವ್ ಅ ಫಿಕ್ಸ್ಡ್ ಆಡಿಯನ್ಸ್, ನೀವು ಅವ್ರಿಗೆ ರೀಚ್ ಆಗ್ತಿದ್ದೀರಾ. ಸೊ ಇಲ್ಲಿ ನಿಮಗೆ ಆ ಒಂದು ಆಡಿಯನ್ಸ್ ತಕ್ಕ ಹಾಗೆ ಅವ್ರು ಏನು ಕೇಳ್ತಿದ್ದಾರೋ ಅದನ್ನು ಪ್ರೊವೈಡ್ ಮಾಡಬೇಕು. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಇನ್ ಅ ಪ್ರಾಪರ್ ವೇ. ವಯಸ್ಸು ಆಗ್ತಾ ಇದ್ದಂತೆ ಈಗ ಯಶಸ್ಸು ಅನ್ನೋಂಥದ್ದು ಒಂದು ಡೆಫಿನೇಷನ್ ಏನಿದೆಯಲ್ಲ ಅದೆಲ್ಲ ಬದಲಾಗುತ್ತೆ ಅಂತ ಅನ್ಸುತ್ತಾ? ಹೌದು. ಫಸ್ಟು ನಿಮಗೆ ಶಾರ್ಟ್ ಟರ್ಮ್ ಗೋಲ್ಸ್ ತುಂಬ ಜಾಸ್ತಿ ಇರುತ್ತೆ ಲೈಫಲ್ಲಿ. ಓಕೆ, ಇದೊಂದು ಮಾಡ್ಬಿಟ್ರೆ ದಿಸ್ ಇಸ್ ಸಕ್ಸಸ್, ಇದೊಂದು ಮಾಡ್ಬಿಟ್ರೆ ದಿಸ್ ಇಸ್ ಸಕ್ಸಸ್ ಅಂತ. ದೆನ್ ಹೋಗ್ತಾ ಹೋಗ್ತಾ ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ಸ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಅದೆಲ್ಲ ನೋಡಿ ಸ್ಯಾಚುರೇಟ್ ಆಗಿ ಹೋಗ್ತಿರಲ್ಲ, ಅದಾದಾಗ ಅನ್ಸುತ್ತೆ ಲೈಕ್ ಇದನ್ನೆಲ್ಲ ಖುಷಿಯಾಗಿ ಬದುಕದೇ ದ ಮೇಜರ್ ಗೋಲ್ ವಾಸ್. ಓಕೆ, ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇರ್ತೀರ. ನಾನು ಐ ಥಿಂಕ್ ಕೊರೋನಾ ಟೈಮಲ್ಲಿ ನೋಡಿರುವಂಥದ್ದು ತುಂಬ ಸಹಾಯವನ್ನು ಮಾಡಿದ್ರಿ. ಸಾಕಷ್ಟು ಜನ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ಈಗಲೂ ಕೂಡ ಹೇಳ್ತಾ ಇರ್ತಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಿಜವಾದ ರಿಯಲ್ ಹೀರೋ ಅಂತ. ದೀಪಾವಳಿ ಹಬ್ಬನೂ ಅಥವಾ ಯುಗಾದಿ ಹಬ್ಬ ಬಂದಾಗ ಅಸಹಾಯಕರ ಜೊತೆ ಹೋಗಿ ಆ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀರಾ. ಈಗ ಒಂದು ವರ್ಗ ಅಂದರೆ ನಿಮ್ಮ ಕಾರ್ಯವನ್ನು ಅಂದರೆ ಹೊಗಳಿದ್ರೆ, ಇನ್ನೊಂದು ವರ್ಗ ಪಬ್ಲಿಸಿಟಿಗೆ ಮಾಡ್ತಾರೆ ಅಂತ ಒಂದು ಮಾತು ಹೇಳ್ತಾರೆ. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲೇ ಒಂದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದೇ ಬರುತ್ತೆ. ನಿಮ್ಮ ರಿಯಾಕ್ಷನ್ ಏನು, ಅಥವಾ ಇದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಾ? ಗೊತ್ತಾಯ್ತಲ್ಲ ಹೇಗೆ ಪಬ್ಲಿಸಿಟಿ ಮಾಡೋದು, ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್ ಓಕೆ, ಎಸ್, ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ವೇ, ಅಷ್ಟೇ. ಓಕೆ, ಅದರಿಂದ ಒಂದು 4 ಜನಕ್ಕೆ ಒಳ್ಳೇದಾಗುತ್ತಲ್ಲ. ಓಕೆ ಓಕೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ದಿನವನ್ನು ಡಿಲೀಟ್ ಮಾಡಬೇಕು ಅಂತ ಅನ್ಸಿದ್ರೆ ಯಾವ ದಿನ ಅಂತ ಹೇಳ್ತೀರಿ? ಪ್ರತಿಯೊಂದು ದಿನನೂ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಅದು ಏನೇ ಆಗಿರಲಿ, ಯಾವುದು ಬೇಡ, ಎಲ್ಲ ಹಾಗೆ ಇರಲಿ. ಓಕೆ, ಸೀಕ್ರೆಟ್ ಮೆಮೊರಿ ಅಂತಾರಲ್ಲ ಹಾಗೆ. ಎಲ್ಲ ಇದ್ರೂ ಕೂಡ ಒಮ್ಮೊಮ್ಮೆ ನಾವು ಒಂಟಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನಾವು ಏನು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಗೆ ಯಾರೂ ಬೇಡ ಅಂತ ಹೇಳಿದ್ರು ಕೂಡ ಒಮ್ಮೊಮ್ಮೆ ಇಲ್ಲ, ನಾನು ಯಾರ್ದೋ ಒಂದು ಹೆಗಲ ಮೇಲೆ ತಲೆ ಇಟ್ಟು ಮಲಗಬೇಕು ಅಥವಾ ಅಳಬೇಕು, ಹೇಳ್ಕೊಳ್ಬೇಕು ಅನ್ನುವಂಥ ಭಾವನೆ ಎಲ್ಲ ಬರುತ್ತೆ. ಆ ಹೆಗಲು ಯಾರದ್ದಾಗಿರುತ್ತೆ ನಿಮಗೆ? ಓಕೆ, ಯಾರೂ ಇಲ್ಲ ಅಂದರೆ ಅದೇನೋ ಗೊತ್ತಿಲ್ಲ, ಬಟ್ ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ನನಗೆ ಐ ಡೋಂಟ್ ಫೀಲ್ ಬ್ಯಾಡ್, ಐ ಡೋಂಟ್ ಫೀಲ್ ಸ್ಯಾಡ್, ಅಥವಾ ಐ ಡೋಂಟ್ ಫೀಲ್ ಓವರ್ ಎಕ್ಸೈಟೆಡ್, ಓವರ್ ಹ್ಯಾಪಿ. ಅದೇನೇ ಆಗಿರಲಿ, ತುಂಬ ಕೆಟ್ಟದಾಗಲಿ ತುಂಬ ಒಳ್ಳೇದಾಗಲಿ, ಐ ಟೇಕ್ ಇಟ್ ನ್ಯೂಟ್ರಲ್. ಆಗಲೇ ನೀವು ಕೇಳಿದ್ರಲ್ಲ ಶಾಶ್ವತ ಅಲ್ಲ ಅಂತ, ಅದು ತುಂಬ ಕ್ಲಿಯರಾಗಿ ಅರ್ಥ ಆಗ್ಬಿಟ್ಟಿದೆ. ಸೊ ನಂಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಮುಂಚೆ ಆಗ್ತಿತ್ತು, ಹೇಳ್ತಿಲ್ವ, ಜರ್ನಿ ತುಂಬ ಬೇರೆ ಥರನೇ ಆಗೋಗಿದೆ. ಈ ಮಣ್ ರೋಡ್ ಆದರೂ ಸರಿ, ನಂದು ಹಳ್ಳ ದುಬ್ಬ ಆ ಥರ ಲೈಫ್ ಹೋಗಿ 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 ಈಗ ಒಂಥರ ಸ್ಯಾಚುರೇಟ್ ಆಗಿಬಿಟ್ಟಿದ್ದೀನಿ. ಹಣ, ಹೆಸರು, ನೀವು ಮಾಡಿರುವಂತಹ ಧಾರಾವಾಹಿಗಳು, ಇವೆಲ್ಲವನ್ನ ಬಿಟ್ಟು ಕಿರಣ್ ರಾಜ್ ಅವರ ಅಸ್ತಿತ್ವ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಅ ಗುಡ್ ಹ್ಯೂಮನ್ ಬೀನ್ ಅಂತ ಹೇಳ್ತೀನಿ. ಓಕೆ, ಅಂದರೆ ಈಗ ನಾನು ಟ್ರಾವೆಲ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಇಷ್ಟೆಲ್ಲ ಹೇಳಿದ್ರಲ್ಲ, ಈ ಎಲ್ಲ ಬ್ಯಾಗೇಜ್ನು ಇಲ್ಲೇ ಬಿಟ್ಟು ನಾನು ಹೋಗ್ತೀನಿ. ಆ್ಯಂಡ್ ಅಲ್ಲಿ ದ ವೇ ಪೀಪಲ್ ಇಂಟ್ರ್ಯಾಕ್ಟ್ ವಿತ್ ಮೀ, ನಾನು ಅವ್ರ ಜೊತೆ ಮಾತಾಡೋದು, ಪ್ರಾಣಿಗಳ ಜೊತೆಲ್ಲ ಆಟ ಆಡ್ಕೊಂಡು ತುಂಬ ಹ್ಯಾಪಿಯಾಗಿರ್ತೀನಿ. ಲೈಕ್ ರಿಗಾರ್ಡ್ಲೆಸ್ ಆಫ್ ದೇ ನೋಯಿಂಗ್, ನನ್ನ ಏನೇ ಇರಲಿ ಅದು ಅವ್ರಿಗೆ ಗೊತ್ತಿರಲ್ಲ, ಬಟ್ ವಿ ಆಲ್ ಟಾಕ್ ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಆಗ ಅದನ್ನು ಹೇಳಿದ್ದಾರೆ. ಸೊ ಐ ಬಿಲೀವ್, ಅಂದರೆ ನಾನು ಯಾರಿಗೂ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ಅಥವಾ ಕೆಟ್ಟದ್ದಾಗಬೇಕು ಅಂತ ಯಾವುದೂ ಕೇಳ್ಕೊಳ್ಳೋದಿಲ್ಲ. ಐ ಆಲ್ವೇಸ್ ವಿಶ್ ಗುಡ್ ಫಾರ್ ಎವ್ರಿ ಒನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.